ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವಿನ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಒಬ್ಬರ ನಂತರ ಒಬ್ಬರಂತೆ ಮದುವೆ ಮಾಡಿಕೊಂಡ ಹೆಂಡತಿರ ಕೈಯನ್ನ ಈಸಿಯಾಗಿ ಬಿಟ್ಕೊಂಡು ಬಂದವನಿಗೆ ಗೆಳೆಯನ ಕೈ ಬಿಡೋದಕ್ಕಾಗಲಿಲ್ಲ. ಹೊಡೆದಾಡ್ಲಿ ಬಡದಾಡ್ಲಿ ನಾವು ಒಂದೇ ಓಣಿಯಲ್ಲಿ ಆಡಿದವರು ಬೆಳೆದವರು, ಯಾವತ್ತೂ ಬೇರೆಯಾಗೋರಲ್ಲ ಅಂದ್ಕೊಂಡು ಹತ್ತಿರ ಬಂದು ಕತ್ತಿಗೆ ಚೂರಿ ಹಾಕಿಸ್ಕೊಂಡ. ಅದೊಂದು ಹತ್ಯೆಯ ಸುಳಿವು ಯಾರಿಗೂ ಸಿಕ್ಕಿರಲಿಲ್ಲ, ಆದ್ರೆ ಪೊಲೀಸರಿಗೆ ಸಿಕ್ಕೇ ಬಿಡ್ತು. ಒಮ್ಮೆ ರೌಡಿ ಲಿಸ್ಟ್ ಸೇರ್ಕೊಂಡ್ಬಿಟ್ರೆ ಪೊಲೀಸರು ಬೆಂಬಿಡೋದೇ ಇಲ್ಲ. ಬದಲಾದ್ರೂ ಬದುಕೋದಕ್ಕೆ ಕೊಡಲ್ಲ ಅಂತ ಗೋಳಾಡೋರನ್ನ ಕಂಡು ಕಮಿಷನರ್ ಮಿರ್ಜಿ ಸಾಹೇಬ್ರು ತುಂಬಾ ದಿನಗಳ ಹಿಂದೆ ಒಂದು ನಿರ್ಧಾರ ತಗೊಂಡ್ರು. ಹಳೆ ರೌಡಿ ಶೀಟ್ಗಳನ್ನ ರಿವೈಸ್ ಮಾಡಬೇಕು, ಬದಲಾಗಿ ಬದುಕ್ತಾ ಇರೋರ್ನ ರೌಡಿ ಪಟ್ಟಿಯಿಂದ ಕೈ ಬಿಡಬೇಕು ಅಂತ ಹೇಳಿದ್ರು. ಆವತ್ತೇ ಎಲ್ಲಾ ಸ್ಟೇಷನ್ ಅಲ್ಲೂ ಆ ಕೆಲಸ ಶುರುವಾಗ್ಬಿಡ್ತು. ರೌಡಿ ಲಿಸ್ಟ್ ಅಲ್ಲಿರೋ ಪ್ರತಿಯೊಬ್ಬರ ಬಗ್ಗೆನೂ ಇನ್ಫಾರ್ಮೇಶನ್ ತೆಗೆಯೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ಜಯನಗರ ಪೊಲೀಸರ ಪಾಲಿಗೆ ತಲೆನೋವಾಗಿ ಕಾಡಿದವನು ಮುತ್ತುರಾಜ್ ಅಲಿಯಾಸ್ ಮುತ್ತು. ಸುಮಾರು 8 ವರ್ಷದ ಇವನಿಗೆ ಹಾಲಿ ಈಗ 34ರಿಂದ 35 ವರ್ಷ ಇದ್ದಾನೆ. ಇವೊಂದು ಸುಮಾರು 8 ವರ್ಷದಿಂದ ರೌಡಿ ಶೀಟ್ ಇದೆ. ಜಯನಗರ ಠಾಣೆಯಲ್ಲಿ ಇದೆ, JP ನಗರದಲ್ಲಿದೆ. ಇವನ ಆಕ್ಟಿವಿಟೀಸ್ ಎಲ್ಲ ಈ ಕಡೆಗೆಲ್ಲ ವಿಸ್ತರಣೆ ಆಗಿದೆ. 8 ವರ್ಷಗಳ ಹಿಂದೆ ಜಯನಗರ, JP ನಗರ, ಬನಶಂಕರಿ ಸುತ್ತಮುತ್ತಲೂ ಸಾಕಷ್ಟು ದಾಂಗುಡಿ ಇಟ್ಟಿದ್ದ ಮುತ್ತುರಾಜ್ ಮೊದಲು ವಾಸವಾಗಿದ್ದದ್ದು ಬನಶಂಕರಿಯ ಸರಬಂಡೆ ಪಾಳ್ಯದ ಹತ್ರ. ಅಲ್ಲಿದ್ದಾಗಲೇ ಇವನ ಮೇಲೆ ಸುಮಾರು 35ಕ್ಕೂ ಹೆಚ್ಚು ಕೇಸ್ಗಳಾಗಿದ್ವು. ಈಗ 4 ವರ್ಷಗಳ ಹಿಂದಿನವರೆಗೂ ಒಂದಿಲ್ಲೊಂದು ಪ್ರಕರಣಗಳಲ್ಲಿ ಖಾಕಿಗಳ ಕೈಗೆ ಸಿಗ್ತಾನೆ ಇದ್ದ. ಪದೇ ಪದೇ ಜೈಲು ನೋಡ್ಕೊಂಡ್ಬರ್ತಾ ಇದ್ದ. ಕಳೆದ ಬಾರಿ ಬರೋಬ್ಬರಿ 3.5 ವರ್ಷ ಕಂಬಿ ಎಣಿಸಿದ್ದ. ಮುತ್ತ ಮೂಲತಃ ಇಲ್ಲೇ ನಮ್ಮ ಸರಬಂಡೆ ಬನಶಂಕರಿ ಲಿಮಿಟ್ಸಲ್ಲಿ ವಾಸ ಇದ್ದಂಥ ವ್ಯಕ್ತಿ. ಈತನದು ಈ ಹಿಂದೆ 8 ವರ್ಷದ ಹಿಂದೆ ನಮ್ಮಲ್ಲಿ ಹಲವಾರು ಕೊಲೆ ಪ್ರಕರಣ ಮತ್ತು ಕೊಲೆ ಪ್ರಯತ್ನ ಪ್ರಕರಣಗಳಿದ್ದ ಕಾರಣ ಅವನ ವಿರುದ್ಧ ನಮ್ಮ ಜಯನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಪಟ್ಟಿ ದಾಖಲಾಗಿದೆ. ಹೀಗೆ ಒಂದು 4 ವರ್ಷದ ಹಿಂದೆ ಆತ ಸುಮಾರು ತಮಿಳುನಾಡು ತಳಿ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಗೆ ಮರ್ಡರ್ ಕೇಸಲ್ಲಿ ಮತ್ತು ನಮ್ಮ JP ನಗರದಲ್ಲಿ ಅರೆಸ್ಟ್ ಮಾಡಿದಾಗ ಸುಮಾರು 34 ಸರ ಅಪಹರಣ ಪ್ರಕರಣಗಳಲ್ಲಿ ಆರೋಪಿಯಾಗಿ ದಸ್ತಗಿರಿ ಮಾಡಿ ಅವನು 3.5 ವರ್ಷ ಜೈಲಿನಲ್ಲಿ ಇದ್ದು ಈಗ 8 ತಿಂಗಳ ಹಿಂದೆ ಬಿಡುಗಡೆ ಆಗಿರ್ತಾನೆ. ಈ ಬಾರಿ ಬಿಡುಗಡೆ ಆದ್ಮೇಲಿಂದ ಮುತ್ತ ಮತ್ತೆ ಸ್ಟೇಷನ್ ಕಡೆ ತಲೆ ಹಾಕಿರ್ಲಿಲ್ಲ. ಯಾವ ಸ್ಟೇಷನ್ ಅಲ್ಲೂ ಅರೆಸ್ಟ್ ಆಗಿರ್ಲಿಲ್ಲ. ಅವನ ವಿರುದ್ಧ ಕೇಸ್ಗಳು ದಾಖಲಾಗಿರ್ಲಿಲ್ಲ. ಹಾಗಾದ್ರೆ ಏನ್ ಮಾಡ್ಕೊಂಡಿದ್ದಾನೆ? ಅವನು ಕೊಲೆ ಮಾಡಿ ತಲೆಮರೆಸಿಕೊಂಡು ತಿರುಗ್ತಾ ಇದ್ದಾನೆ ಅನ್ನೋದು ಅವನ ಸಹಚರರಿಗೆ ಬಿಟ್ರೆ ಮತ್ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಅವ್ರ್ಯಾರೂ ಪೊಲೀಸರ ಕೈಗೆ ಸಿಕ್ಕಿರ್ಲಿಲ್ಲ. ಅಷ್ಟಕ್ಕೂ ಈಗ ಜಯನಗರ ಪೊಲೀಸರು ಅರೆಸ್ಟ್ ಮಾಡಿ ತಂದು ನಿಲ್ಲಿಸಿದ್ದಾರಲ್ಲ ಹುಡುಗರು, ಇವ್ರು ಯಾರು ಈ ಹಿಂದೆ ಸ್ಟೇಷನ್ಗೆ ಬಂದವರಲ್ಲ, ಯಾವ ಕೇಸ್ಗಳನ್ನು ಮೈಗಂಟಿಸಿಕೊಂಡವರಲ್ಲ. ಹಂಗಾಗಿ ಪೊಲೀಸರಾದ್ರೂ ಯಾಕೆ ಹಿಡ್ಕೊಂಡ್ಬರ್ತಾರೆ? ಅವರು ಮುತ್ತನಿಗಾಗಿ ಹುಡುಕ್ತಾ ಇದ್ರು. ಅದು ಅವನ್ಯಾವುದಾದ್ರೂ ಪ್ರಕರಣದ ಆರೋಪಿ ಅಂತಲ್ಲ, ರೌಡಿ ಶೀಟರ್ನನ್ನ ಸ್ಟೇಷನ್ಗೆ ಕರ್ಕೊಂಡ್ಬಂದು ನಿಲ್ಲಿಸಿ ಕಮಿಷನರ್ ಸಾಹೇಬ್ರ ಆರ್ಡರ್ ಪಾಲಿಸಬೇಕು ಅಂತ ಅಷ್ಟೆ. ಆದ್ರೆ ಆಸಾಮಿ ಸಿಗ್ತಾನೆ ಇರಲಿಲ್ಲ. ಅವನು ಮೊದಲಿದ್ದ ಮನೆಯಲ್ಲಿ ಈಗಿರಲಿಲ್ಲ. ಸಂಬಂಧಿಗಳನ್ಯಾರನ್ನೋ ವಿಚಾರಿಸಿ ಬೇರೆ ಕಡೆ ಇರೋದನ್ನ ತಿಳ್ಕೊಂಡು ಅಲ್ಲಿಗೆ ಹೋದ್ರೆ ಅವನು ಅಲ್ಲೂ ಇಲ್ಲ. ಬರೀ ವಾರಕ್ಕೂ ಮನೆ ಬದಲಿಸ್ತಾ ಇದ್ದ. ಕಡೆಗೂ ಮುತ್ತುರಾಜನ್ನ ACP ಮಂಜುನಾಥ್, ಇನ್ಸ್ಪೆಕ್ಟರ್ ಗೋಪಾಲ್ ಹಾಗೂ ಇನ್ನಿತರ ತಂಡ ಕಡೆಗೂ ಹಿಡ್ಕೊಂಡ್ಬಂತು. ಸುಮಾರು 2 ತಿಂಗಳಿಂದ ಈತನ ಇನ್ಫಾರ್ಮೇಷನ್ ಸಿಕ್ಕಿದ್ರೂ ಕೂಡ ಈತ ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇರ್ತಾನೆ. ನಂತರ ಅಲ್ಲಿ ನಮಗೆ ಕೋಗಿಲು ಹತ್ರ ಮನೆ ಮಾಡಿದ್ದಾನೆ ಅಂತ ಗೊತ್ತಾಗಿ ಅಲ್ಲಿ ನಾವು
ಹೋದಾಗ ಅಲ್ಲಿಂದ ಮನೆ ಖಾಲಿ ಮಾಡಿ ವಂಗಸಂದ್ರ ಮಡಿವಾಳ ಲಿಮಿಟ್ಸು ಬೊಮ್ಮನಹಳ್ಳಿ ಅಲ್ಲಿ ಆತ ಮನೆ ಮಾಡ್ಕೊಂಡು ಬಂದುಬಿಟ್ಟಿರ್ತಾನೆ. ಹಾಗಾಗಿ ತಲೆ ತಪ್ಪಿಸ್ಕ ತಿರುಗುತ್ತಾ ಇದ್ದಾಗ ಈತನ್ನು ನಾವು ಸತತವಾಗಿ ಪತ್ತೆ ಕಾರ್ಯದಲ್ಲಿ ತೊಡಗಿದಾಗ ಈತನ ಕೊನೆಗೆ ನಾವು ಇನ್ಫಾರ್ಮೇಷನ್ ಬಂದು ಮತ್ತು ಕಬ್ಬಾಳಮ್ಮನ ಟೆಂಪಲ್ ಹತ್ರ ಬರ್ತಾನೆ, ಮದುವೆಗೆ ಬರ್ತಾನೆ ಅಂತ ಎಲ್ಲ ಕಾಯ್ತೀವಿ. ಕೊನೆಗೆ ನಮಗೆ ಬನಶಂಕರಿ ದೇವಸ್ಥಾನದ ಎದುರು ಶಾಕಂಬರಿ ನಗರ ಇದೆ. ಆ ಶಾಕಂಬರಿ ನಗರದ ಹತ್ರ ಒಂದು ಗುಂಪು ಸೇರಿರ್ತಾರೆ ಅಂತ ಗೊತ್ತಾಗಿ ನಾವು ದಾಳಿ ಮಾಡಿ ಅವ್ರನ್ನ ಬಂಧಿಸಿ ಅಲ್ಲಿ ಕಮಿಷನರು ಪಾಪದವರನ್ನ ರೌಡಿ ಶೀಟಲ್ಲಿ ಇಡೋದು ಬೇಡ, ತೆಗೆದು ಹಾಕಿ ಬದುಕೋಕೆ ಬಿಡೋಣ ಅಂತ ಹೇಳ್ತಾ ಇದ್ರೆ, ಇಲ್ಲಿ ಈ ಪುಣ್ಯಾತ್ಮ ಮುತ್ತುರಾಜನ್ನ ಸ್ಟೇಷನ್ಗೆ ಕರ್ಕೊಂಬರೋದೇ ಕಷ್ಟ ಆಯ್ತು. ಅದು ಅಲ್ಲದೆ ಅವತ್ತವನು ಪೊಲೀಸರ ಕೈಗೆ ಸಿಕ್ಕಿದ್ದು ಒಂದು ಡಕಾಯಿತಿಯ ತಯಾರಿಯಲ್ಲಿದ್ದಾಗ. ರಾಜ ಲಕ್ಷ್ಮಿ ಜ್ಯುವೆಲರಿ ಅಂತ ಒಂದು ಅಂಗಡಿ ಇದೆ, ಅದು ಒಂದು ಒಳ್ಳೆ ಒಡವೆ ಅಂಗಡಿ. ಅದು ಆ ಅಂಗಡಿಗೆ ಇವರು ಹೊಂಚಾಕಿದ್ರು. ಹೊಂಚಾಕಿ ಇವರು ಎಲ್ಲಿವರೆಗೂ ಹೊಂಚಾಕಿದ್ರು ಅಂದರೆ ಗ್ಲೌಸ್ ಖರೀದಿ ಮಾಡಿದರು, ಮತ್ತು ಹೊಸ ಮೊಬೈಲ್ ಸೆಟ್ಗಳನ್ನ ಖರೀದಿ ಮಾಡಿದರು, ಮತ್ತು ಎಲ್ಲ ಪ್ಲ್ಯಾನ್ ಮಾಡಿದರು. ಈಗ ನಾವು ಇವರು ಶೀಘ್ರವಾಗಿ ಇದನ್ನು ಮಾಡೋ ಒಂದು ಉದ್ದೇಶ ಹೊಂಚಾಕಿದ್ರು. ಅಲ್ಲಿಗೆ ಮುತ್ತುರಾಜನ ಮೇಲಿದ್ದ ರೌಡಿ ಶೀಟ್ ತೆಗೆಯೋ ಬಗ್ಗೆ ಯೋಚಿಸೋ ಮಾತೇ ಉಳಿಲಿಲ್ಲ. ಈಗೇನಿದ್ರು ಜೈಲಿನಿಂದ ಹೊರಬಂದ ಮೇಲೆ ಅದೇನೇನು ಮನೆ ಹಾಳು ಕೆಲಸ ಮಾಡಿದೆ ಮಗನೇ ಹೇಳು ಅಂತ ರುಬ್ಬೋದು. ಆ ಕೆಲಸನೇ ಜಯನಗರ ಪೊಲೀಸರು ಮಾಡಿದ್ರು. ಆಗಲೇ ಮುತ್ತುರಾಜ ಮರ್ಡರ್ ಮಾಡಿ ಮುಗಿಸಿರೋದು ಗೊತ್ತಾಗಿತ್ತು. ಆಯುಕ್ತರು ನೀಡಿದ ಸೂಚನೆ ಮೇರೆಗೆ ಈ ರೌಡಿಗಳ ಪೆರೇಡ್ ನಡೆಸೋ ಸಂದರ್ಭದಲ್ಲಿ ಇವರು ಬೇಕಾದಂಥ ಕುಖ್ಯಾತ ರೌಡಿ ಈತನನ್ನು ಹಿಡಿದು ಹಾಜರುಪಡಿಸಿದರು. ನಾವು ಮತ್ತು ಇನ್ಸ್ಪೆಕ್ಟರ್ ಇವ್ರನ್ನ ದೀರ್ಘವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಈತ ಅನೇಕ ಹೊಸ ಜೈಲಿನಿಂದ ಇತ್ತೀಚೆಗೆ ತಾನೇ 8 ತಿಂಗಳ ಹಿಂದೆ ತಾನೇ ರಿಲೀಸ್ ಆಗಿದ್ದ. ರಿಲೀಸ್ ಆದ ನಂತರ ಪರಪರಾಗರ ಜೈಲಿಂದ ಬಂದ ನಂತರ ಮತ್ತೆ ಒಂದು ಕೊಲೆ ಪ್ರಕರಣ ಮತ್ತು ಕೊಲೆ ಪ್ರಕರಣ ಅಲ್ಲದೆ ಈತನು ಹೆಬ್ಬಗೋಡಿ ಠಾಣಾ ಸರಹದ್ದಿನಲ್ಲಿ ಒಂದು ದರೋಡೆ 8 ಲಕ್ಷದ ದರೋಡೆ, ಅಷ್ಟು ಅಲ್ಲದೆ ಕೋಣನಕುಂಟೆ ಬಳಿ ಅಂದರೆ ಸುಬ್ರಹ್ಮಣ್ಯಪುರ ಲಿಮಿಟ್ಸ್ ಠಾಣೆ ಸಂಬಂಧದಲ್ಲಿ ಚಂದ್ರ ಎಂಬುವರ ಮನೆಯಲ್ಲಿ ಒಂದು ದರೋಡೆ, ಈ ಪ್ರಕರಣಗಳು ಹೊರಬಂತು. ಕಮಿಷನರು ಪಾಪ ರೌಡಿಗಳು ಅಂತ ನೋಡಿದ್ರೆ ಈ ಫಟಿಂಗ ಅಯ್ಯೋ ಪಾಪ ಅಂದ್ರೆ ಪಾಪ ಸುತ್ಕೊಂಡ್ಬಿಡುತ್ತೆ ಅನ್ನೋ ಹಾಗೆ ಮಾಡ್ಬಿಟ್ಟ. ಜೈಲಿನಿಂದ ಹೊರಬಂದ ಮೇಲೆ ಒಂದರ ನಂತರ ಒಂದರಂತೆ ಅಪರಾಧ ಮಾಡ್ಕೊಂಡೇ ಬಂದ. ಅವನು ಮರ್ಡರ್ ಮಾಡಿದ್ಯಾಕೆ ನೋಡ್ಬೇಕು. ಈ ಮುತ್ತುರಾಜ 3 ಹೆಂಡಿರ ಗಂಡನನ್ನ ಕೊಂದ ಕಥೆನ ಬ್ರೇಕ್ನ ನಂತರ ಹೇಳ್ತೀವಿ.